ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ, ಹಾಗೆ ಅಪ್ಪ ಫ್ರೆಶ್ ಮೀನು ತಂದಿದ್ದಾರೆ. ಸೊ ಇದು ಮತ್ತಿ ಗಾಯ್ಸ್, ಮತ್ತು ಇದು ಕೊಲ್ಲಚ್ಚರಂತೆ. ಇದು ಪ್ರಾನ್ಸ್. ಸೊ ಈಗ ನಾನು ಪ್ರಾನ್ಸ್ ಕಟ್ ಮಾಡ್ತಿದ್ದೇನೆ. ಇದು ನನ್ನ ನಾಯಿ ಗಾಯ್ಸ್, ನೋಡಿ ಕಾಲು. ಇದು ನನ್ನ ಬೆಕ್ಕು ಲಿಯೋ, ನೋಡಿ. ಸೊ ಗಾಯ್ಸ್, ಈಗ ನಾನು ಈಗ ಕ್ಲೀನ್ ಮಾಡ್ತಿದ್ದೇನೆ ಪ್ರಾನ್ಸ್. ಸೊ ನೀವು ಸಹ ನೋಡಿ. ಮಕ್ಕ ತಕೊಂಡು ಹೋಗುತ್ತೆ. ಸೊ ಈಗ ತೆಗೆದು ಇಲ್ಲಿ ಅಂತ ಒಂದು ಇದಿರ್ತದೆ ಅಂತ ಇಲ್ಲಿಂದ ತೆಗಿಬೇಕು. ನಾವು ಇಲ್ಲಿ ನೋಡಿ ಕಾಣ್ತದೆ ನಿಮಗೆ, ಇದನ್ನು ತೆಗಿಬೇಕು. ಇಲ್ಲಾಂದರೆ ಇದು ಎಂಥದ್ದು ಆಗ್ತದೆ ಅಂತ ಹಾಗೆ ಅಮ್ಮಳಿಗೆ ಎಂಥದ್ದು ಆಗೋದಲ್ಲ, ಹೊಟ್ಟೆ ನೋವು ಬರ್ತದೆ. ನೋಡಿ ವೇಸ್ಟ್ ಅದರದ್ದು. ಇದು ಎಷ್ಟು ಉದ್ದ ಉಂಟು ನೋಡಿ, ಇದು ಹುಳದಾಗಿರ್ತದೆ. ಅದು ಅಲ್ಲೆಲ್ಲ ಬಿಸಾಡಬಾರ್ದು. ಇದಾಗಿ ಇದು ನೋಡಿ, ನಾನೀಗ ಇಷ್ಟು ಕಟ್ ಮಾಡಿದ್ದೇನೆ. ಅದನ್ನು ನಾವು ಹಾಗೆ ಇಟ್ಟಿಕಬಾರ್ದು, ಅದು ಅಂತಲ್ಲ ಅದು ತೆಗೆಯೋದು ಕಟ್ಟು ಹೇಳಿ. ಅಲ್ಲಿ ಅದು ಎಲೆಗೆ ಹಾಕಬೇಕು, ಅದು ವೇಸ್ಟ್ ಅದು. ಇದನ್ನು ಹೀಗೆ ತೆಗಿಬೇಕು. ಮತ್ತೆ ಅಂತ ಹೇಳಿಕೊಂಡು ನಾಯಂತೂ ಹೌದು ಟಪುರಾಗೆಲ್ಲ ಆಲ್ರೆಡಿ. ನೋಡಿ ಫ್ರೆಂಡ್ಸ್, ಇದು ಬೂತಾಯಿ. ಇದನ್ನು ಒಂದು 4 ತಂದಿದ್ದಾಳೆ, ಅವಳಿಗೆ ಇಷ್ಟ ಅಂತೇಳಿ ಅವಳಿಗೆ ಮಾತ್ರ ಫ್ರೈ ಮಾಡಿ ತಿನ್ಬೇಕಂತೆ. ನಮಗೆಲ್ಲ ಇಲ್ಲ ನೋಡಿ, ಫ್ರೆಶ್ ಉಂಟು ರೈಸ್. ಬೂತಾಯಿ ತಂದಿಟ್ಟಿದ್ದಾಳೆ. ನಾವು ಇದಕ್ಕೆ ಬೊಂಬಿಲ್ ಅಂತ ಹೇಳೋದು, ಕೊಲ್ಲಚ್ಚರ್ ಅಂತ ಹೇಳ್ತಾರೆ ತುಳುನಾಡಲ್ಲಿ. ಈಗ ಎಂತ ಮಾಡ್ಲಿಕ್ಕೆ ಇದು ಹೇಳು? ಬೇರೆ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಇದಕ್ಕೆ ಉಪ್ಪು ಹಾಕಿಟ್ಟಿದ್ದೇನೆ. ಇದರಲ್ಲಿ ಎಂತಾದರೂ ಇದರ ಸಿಪ್ಪೆ ಇದ್ದರೆ ಹೋಗ್ತದೆ ಅಂತ. ಸಣ್ಣ ಸಣ್ಣ ಬೂತಾಯಿ ಎಲ್ಲ ಹೀಗೆ ಮಾಡೋದು. ನಾನು ಇತ್ತೀಚೆಗೆ ವಿಡಿಯೋದಲ್ಲಿ ನೋಡಿದ್ದು ಯೂಟ್ಯೂಬಲ್ಲಿ. ಅದು ಬೇಡ, ಈಗ ಉಪ್ಪು ಹಾಕಿದ್ದೇನೆ ಆಲ್ರೆಡಿ. ಇದು ಮಾಡಿದಂತ ಆಗ್ತದೆ, ಹೇಗೆ ಮಿಕ್ಸ್ ಮಾಡಿದ್ರೆ ಕ್ಲೀನ್ ಆಗ್ತದೆ ಅಂತ. ಅದರಲ್ಲಿ ಸಿಪ್ಪೆ ಎಲ್ಲ ಹೋಗ್ತದೆ, ಹಾಗಾಗಿ ಇದನ್ನು ಮಾಡೋದು. ಮತ್ತು ಈ ಬಾಟಿನ ಯೂಸ್ ಮಾಡಲಿಕ್ಕಿಲ್ಲ ನಾವು. ಇದಕ್ಕೆ ಪುಡಿ ಉಪ್ಪು ಹಾಕಿದ್ರೆ ನಾನು, ಕಲ್ಲುಪ್ಪಿದ್ರೆ ಇನ್ನೂ ಒಳ್ಳೆಯದು, ಕ್ಲೀನ್ ಆಗ್ತದೆ, ಬರ್ತದೆ ನೋಡಿ. ಇವರೆಂತ ಇರೋದಿಲ್ಲ ಹೀಗೆ. ನಾನು ಹೆಚ್ಚಿನ ಅಂಶ ಹೀಗೆ ಮಾಡೋದು. ಸಣ್ಣ ಸಣ್ಣ ಬೇಳೂರು ಎಲ್ಲ ಇದ್ದರೆ ನೋಡಿ ಫ್ರೆಂಡ್ಸ್, ಈ ಸಿಪ್ಪೆ ಉಂಟಲ್ಲ ಇದೆಲ್ಲ ಕ್ಲೀನ್ ಆಗ್ತದೆ. ಬೈ ಇದನ್ನು ನೀರಿಗೆ ಹಾಕಬೇಕು. ಅಷ್ಟೊಂದು ವೇಸ್ಟ್ ಬಂತು. ಮತ್ತು ಕೊಯ್ದು ಕ್ಲೀನ್ ಮಾಡಿ ಸಹಾಯದಿಂದ ಕಟ್ ಮಾಡೋದು. ಅಡ್ಡ ಬರ್ತದೆ, ಅವ ಅಲ್ಲಿ ಬರಲಿ.
ಮಾಡುದು ಗಾಯ್ಸ್. ಇದು ನಮಗೆ ಪದಾರ್ಥ ಗಾಯ್ಸ್, ಪ್ರಾನ್ಸ್ ಪದಾರ್ಥ. ಇದ್ರ ಒಗ್ಗರಣೆ ಚಿಲ್ಲಿ ಉಕ್ಕರಿ ಅಂತೆ ಗಾಯ್ಸ್. ಇದು ಪ್ರಾನ್ಸ್ಗೆ ಪದಾರ್ಥಕ್ಕೆ ಮಸಾಲೆ ಗಾಯ್ಸ್. ಹಾಗೆ ನೋಡಿ ಗಾಯ್ಸ್, ಎಂತ ಬಿಸಿಲು ನೋಡಿ ಗಾಯ್ಸ್. ಇಲ್ಲಿ ಮೆಣಸು ಒಣಗಿಸಿ ಇಟ್ಟಿದ್ದಾರೆ ಅಮ್ಮ ಅವರಿಗೆ ಬಿಸಿಲಿಗೆ. ಪ್ರಾನ್ಸ್ ರಸಿ ಇದಕ್ಕೆಂತ ಮೆಣಸು ಹುರಿದದ್ದು ಮತ್ತು ಹುಳಿ ಮತ್ತು ತೆಂಗಿನಕಾಯಿ ತುರಿದದ್ದು ನೈಸಾಗಿ ರುಬ್ಬಬೇಕು. ಮತ್ತು ಉಪ್ಪು ಹಾಕಿ ಬೇಯಿಸಿದ ಎಟ್ಟಿಗೆ ಮಸಾಲ ಮಿಕ್ಸ್ ಮಾಡಿ ಕುದಿಸಬೇಕು. ಮತ್ತು ಲಾಸ್ಟಲ್ಲಿ ಕುದಿದಾದ ಮೇಲೆ ಇಂಗನ್ನು ನೀರು ಮಾಡಿ ಹಾಕಬೇಕು. ಇಂಗಿನ ನೀರು ಹಾಕಬೇಕು. ಇಂಗಿನ ನೀರು ಹಾಕಿ ಮತ್ತು ಒಂದು ಚಮಚ ತೆಂಗಿನ ಎಣ್ಣೆ ಹಾಕಬೇಕು. ಅಲ್ಲಿಗೆ ಇದರ ಕೆಲಸ ಮುಗಿತದೆ. ಈಗ ನೆಕ್ಸ್ಟ್ ಇರೋದು ಈರುಳ್ಳಿ ಫ್ರೈ ಮಾಡೋದು. ಈ ಗೊಳಂಜಿರ ಚಿಲ್ಲಿ ಮಾಡಲಿಕ್ಕೆ ಧನಿಯಾ ಹುಡಿ ಮತ್ತು ಮೆಣಸು, ಖಾರದ ಮೆಣಸಿನ ಹುಡಿ ಮತ್ತು ಕುಂಟೆ ಮೆಣಸಿನ ಹುಡಿಯನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದು ಕೆಂಪಾದ ಮೇಲೆ ಇದಕ್ಕೆ ಹಾಕಲಿಕ್ಕೆ. ಸ್ವಲ್ಪ ಕೆಂಪಾದ ಕೂಡಲೇ ಇದನ್ನು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ. ಸುವಾಸಿಗೆ ನಾನು ಬಾಳೆ ಎಲೆ ತಗೊಂಡು ಬರ್ತೇನೆ ಊಟಕ್ಕೆ. ಸಮುದ್ರದಲ್ಲಿ ತುಂಬ ಬಾಳೆ ಗಿಡ ಉಂಟು. ಸೊ ನೋಡಿ, ತುಂಬ ಗಾಳಿ ಉಂಟು. ನೋಡ್ಬೋದು, ಇಲ್ಲಿ ಸಹ ಉಂಟು ಗೈಸ್. ಇಲ್ಲಿ ತೆಗೆಯುವಲ್ಲಿಗೆ ತುಂಬ ಹೈಟ್ ಉಂಟು ಗೈಸ್. ಅಂತ ಏರಿಗಾಗುತ್ತಿಲ್ಲ. ನಾನು ಹೈಟ್ ಇದ್ದೇನೆ, ಆದರೆ ಎಲ್ಲಿ ಹೋಗೋದು? ಓ ಅಲ್ಲಿ ಹೋಗೋದು ಗೈಸ್. ಇಲ್ಲಿ ನೋಡಿ ಗೈಸ್, ಮಳೆಗೆ ನಾವು ಮೊನ್ನೆ ತೆಗೆದಷ್ಟು ಗೈಸ್. ನೋಡಿ ಎಷ್ಟು ಬೇಕು. ಪತ್ರೊಡೆ ಎಲೆ ಎಲ್ಲ ಉಂಟು ಗೈಸ್. ನಿಮಗೆ ಬೇಕಾದವರು ಬಂದು ತಗೊಳ್ಳಿ ಗೈಸ್. ಪತ್ರೊಡೆ ಎಲೆ ಬೇಕಾದಷ್ಟು ಉಂಟು. ಸೊ ಇಲ್ಲಿ ಉಂಟು ಗೈಸ್ ಗಿಡ ಬಾಳೆದು. ನಾನು ತೆಗಿತೇನೆ ಗೈಸ್. ಈಗ ಇಲ್ಲಿ ಪೇರ್ಲೆ ಗಿಡ ಉಂಟು, ಪೇರ್ಲೆ ಇಲ್ಲ ಉಂಟು. ಸೊ ನನ್ನ ಫೋನಲ್ಲಿ ಬಿಡು, ಅಲ್ಲಿ ಬಿಡು ಬೇಕಿದೆ ಫೋನು. ಪುಳಿ ಮುಂಚಿ ಪ್ರಾನ್ಸ್ ರೆಡಿ ಆಗಿದೆ ಗೈಸ್. ಪ್ರಾನ್ಸ್ ಇದೇ ನಾಲ್ಕಲ್ಲ, ಮತ್ತೆಂತ ಮಾಡೋದು? ಕುದಿಸ್ತಾ ಇದ್ದೇವೆ ನೀರು ಹಾಕಿ. ನೋಡಿ ಗೈಸ್, ಇಷ್ಟು ಒಳ್ಳೆ ಬಿಸಿಲಿತ್ತು. ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಗೈಸ್. ಪೂರ 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 ಶೀತ ಪೂರ. ಚಾಬಾಕ್ ಸ್ವಲ್ಪ ಪೂರ ಸ್ವಲ್ಪ. guys, thank you for watching till the end. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಆ್ಯಂಡ್ ಬೆಲ್ ಐಕನ್ ಆನ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣುವ. ಮತ್ತು ಗೈಸ್, ಇವತ್ತು ನನಗೆ ಸಂಜೆ ಒಂದು ಶೂಟಿಂಗ್ಗೆ ಹೋಗ್ಲಿಕ್ಕೆ ಉಂಟು. ಅದು ನನ್ನ ಅಮ್ಮನ ಯೂಟ್ಯೂಬ್ ಚಾನಲ್ ಬರ್ತದೆ. ಸೊ ಅದಕ್ಕೆ ಸಹ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಕಮೆಂಟಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೇನೆ. ಬಾಯ್.